ಇವತ್ತು ನಾನು ನಮ್ಮಮ್ಮ 4 ಗಂಟೆಗೆ ಎದ್ದು ಬೀಗ ಹಾಕ್ಕೊಂಡು ಎಲ್ಲಿಗೋ ಹೋದ್ವಿ. ಎಲ್ಲಿಗೆ ಹೋದ್ವಿ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವ್ಲಾಗ್ ನೋಡಿ ಗೈಸ್, ಫುಲ್ ವ್ಲಾಗ್ ನೋಡಿ. ಓಡ್ಕೊಂಡು ಹೋಗಿದ್ದೀವಿ. ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ 4:15 ಎದ್ದು ಆಚೆ ನೋಡಿದ್ರೆ ಆಚೆ ಇನ್ನೂ ಕತ್ಲಾಗಿತ್ತು. ಸೊ ನಮ್ಮ ಮನೇಲಿ ಬೆಳಕಿದೆಯಲ್ಲ ಅಂತ ಎದ್ದೆ. ನಮ್ಮಮ್ಮ ಎಬ್ಬರಿಸಿದ್ರು. ಎದ್ದ ತಕ್ಷಣ ರೂಮಿನ ಕಸ ಗುಡಿಸಿರ್ಲಿಲ್ಲ ಅಂತ ನಾನೇ ಪಟ ಅಂತ ಪರ್ಕೆ ಗಿರ್ಕೆ ಎಲ್ಲ ತಂದು ಗುಡಿಸ್ಕೊಂಡಾದ್ಮೇಲೆ ಮಾಪ್ ಹಾಕಿಲ್ಲ ಅಂದರೆ ನಡೆಯುತ್ತಾ, ಮಾಪು ಹಾಕಬೇಕು. ಮಾಪ್ ಹಾಕಿ ಆಮೇಲೆ ರೆಡಿ ಆದೆ. ಸೊ ಮಿರರ್ ಮುಂದೆ ಒಂದು ಚೆಕಪ್ ಮಾಡ್ಕೊಂಡು ಕ್ವಿಕ್ ಚೆಕಪ್ಪು ಆಚೆ ಬಂದು ನೋಡಿದ್ರೆ ಇನ್ನೂ ಕತ್ಲೇ ಇತ್ತು, ಬೆಳಕರ್ದಿರಲಿಲ್ಲ. ಸೊ ನಾನು ನಮ್ಮಮ್ಮ ಓಡ್ಕೊಂಡು ಹೊಡಿ ಮಗ ಅಂತ ಓಡ್ತಾ ಇದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನೂ ಬಸ್ಸು ಇಲ್ಲ, ಜನನೂ ಇಲ್ಲ, ಇನ್ನೂ ಬೆಳಕು ಆಗಿರಲಿಲ್ಲ ಗೈಸ್. ಸೊ ನೆಕ್ಸ್ಟು ಬಸ್ಸಿಗೆ ಕಾಯ್ದು ಹತ್ತಕ್ಕೆ ಬೆಳಕೆ ಆಗೋಯಿತು, ಬಟ್ ಬಸ್ಸೇ ಬರಲಿಲ್ಲ ಗೈಸ್. ಬಸ್ ಫುಲ್ ಡಿಲೇ. ಸೊ 5 ಗಂಟೆಗೆ ಬರಬೇಕಾಗಿರೋ ಬಸ್ 6 ಗಂಟೆಗೆ ಬಂತು. ಸೀದಾ ಲ್ಯಾಂಡ್ ಆಗಿದೆ ಅರಸೀಕೆರೆಯಲ್ಲಿ. ಸೊ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿ. ಸೊ ಬೆಟ್ಟಕ್ಕೆ ಬಂದ್ವಿ ಗೈಸ್. ಬೆಟ್ಟದಲ್ಲಿ ಗುರುಪೂರ್ಣಿಮಾ ಇತ್ತು. ಇವತ್ತಾಗ್ತೀನಿ ವ್ಲಾಗು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಟ್ಟದಲ್ಲಿ ರಶ್ಶು ಇತ್ತು, ಅವತ್ತಾಗಕ್ಕಾಗಲಿಲ್ಲ ವ್ಲಾಗ್ನ. ಸೊ ಎಡಿಟ್ ಮಾಡಿರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸ್ವಲ್ಪ ಪಟ ಅಂತ ಕಾಲೆಲ್ಲ ತಗೊಂಡು ಗಂಟೆ ಹೊಡೆದು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಲ್ಲಿ ಜನ ನೋಡೇ ಒಂದು ಸ್ವಲ್ಪ ಡೌಟ್ ಹೊಡಿತು, ಜನ ಇರ್ತಾರೆ ಅಂತ. ಹತ್ಕೊಂಡು ಹೋದ್ವಿ. ನಾವು ಹತ್ಬೇಕಾದ್ರೆ ಅಷ್ಟು ಜನ ಇರಲಿಲ್ಲ. ನಮ್ಮಮ್ಮ ಆ ಕಡೆಯಿಂದ ಒಂದು ರೌಂಡ್ ಹಾಕೊಂಬರ್ತೀನಿ ಅಂತ ಆ ಕಡೆಯಿಂದ ಹೋದ್ರೆ ನಾನು ಶಾರ್ಟ್ಕಟ್ಟಲ್ಲಿ ಹೋದೆ ಗೈಸ್. ಅಲ್ಲಿಂದ ವ್ಯೂ ನೋಡೋಕ್ಕೆ ಚೆಂದ. ಯಾರ್ಯಾರು ಇಲ್ಲಿ ಚೆಂದ ಅಂತ ಕಮೆಂಟ್ ಮಾಡಿ ಗೈಸ್. ಅಲ್ಲಿಂದ ವ್ಯೂ ನೋಡೋದು. ಡುಮ್ಮ ನನಗೋಸ್ಕರ ಕಾಯ್ತಿದ್ದ. ನಾನು ದರ್ಶನ ಮುಗಿಸ್ಕೊಂಡು ಡುಮ್ಮನ ಜೊತೆ ಮಾತಾಡಿಕೊಂಡು ನಾನು ಕೂಡ ನಮ್ಮ ಅಮ್ಮನ್ನ ಕಾಯ್ದ್ವಿ ಅಲ್ಲಿ 1 ಅವರು. ಸೊ ಅದಾದಮೇಲೆ ಬೆಟ್ಟ ಇಳ್ದು ಬಂದ್ವಿ. ನೆಕ್ಸ್ಟ್ ಹೊಲ್ಟಿದ್ದೆ ಪ್ರಸಾದ ಉತ್ಸವ. ಸೊ ಪ್ರಸಾದ ಉತ್ಸವ ಅಂತೂ ಜನ ಅದಕ್ಕೂ ಫುಲ್ ಲೈನ್. ಅದಾದಮೇಲೆ ಬಸ್ಸು ನಿಂತ್ಕೊಂಬಂದೆ ಗೈಸ್. ಯಾವಾಗಲೂ ಹಂಗೆ.